ಹಲೋ ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ದೀಪಶ್ರೀ ಲೈಫ್ ಅಟ್ 360. ಇವತ್ತಿನ ಟಾಪಿಕ್ ಏನ್ ಗೊತ್ತಾ? 30s ಎಂಟರ್ ಆದ್ಮೇಲೆ ಯಾಕೆ ಹೆಲ್ತ್ ಮತ್ತೆ ಫಿಟ್ನೆಸ್ ಮೇಲೆ ಇಂಟ್ರೆಸ್ಟ್ ಕಡಿಮೆ ಆಗುತ್ತೆ ನೋಟಿಸ್ ಮಾಡಿದೀರಾ? ಅಂಡ್ ನಿಮ್ಗೂ ಕೂಡ ಈ ತರ ಏನಾದ್ರು ಆಗ್ತಿದ್ಯಾ? 20s ಅಲ್ಲಿ ಜಿಮ್ ಆಗ್ಲಿ, ಬ್ಯೂಟಿ ಆಗ್ಲಿ, ಫಿಟ್ನೆಸ್ ಕ್ರೇಜ್ ಆಗ್ಲಿ, ಡಯಟ್ ಆಗ್ಲಿ ತುಂಬಾ ಜಾಸ್ತಿ ಇರೋದು. ಬಟ್ 30 ಕ್ರಾಸ್ ಆದ್ಮೇಲೆ ಸಡನ್ ಆಗಿ ಇಂಟ್ರೆಸ್ಟ್ ಕಡಿಮೆ ಆಗಿದೆ. ಜಿಮ್ ಮೆಂಬರ್ಶಿಪ್ ತಗೊಂತೀವಿ, ಜಿಮ್ ಹೋಗಲ್ಲ. ವಾಕ್ ಮಾಡ್ಬೇಕು ಅನ್ಕೊಂತೀವಿ, ಎದೊಳಲ್ಲ. ಡಯಟ್ ಪ್ಲಾನ್ ಹಾಕೊಂತೀವಿ, ನಾಳೆಯಿಂದ ಸ್ಟಾರ್ಟ್ ಮಾಡೋಣ ಅಂತ ಪೋಸ್ಟ್ಪೋನ್ ಮಾಡ್ತಾ ಇರ್ತೀವಿ. ಏನಿದು? ಯಾಕೆ? 30s ಬಂದು ಆಕ್ಚುಲಿ ಮೋಸ್ಟ್ ಇಂಪಾರ್ಟೆಂಟ್ ಟೈಮ್ ನಮ್ ಹೆಲ್ತ್ ಮೇಲಾಗ್ಲಿ, ಫಿಟ್ನೆಸ್ ಮೇಲಾಗ್ಲಿ ಫೋಕಸ್ ಮಾಡಕ್ಕೆ. ಯಾಕಂದ್ರೆ ಇಗ್ನೋರ್ ಮಾಡ್ತೀವಿ ಅನ್ಕೊಳ್ಳಿ, 50s ಮತ್ತೆ 60s ಅಲ್ಲಿ ತುಂಬಾ ಅನ್ಭವಿಸ್ಬೇಕಾಗತ್ತೆ. ಇವತ್ತು ಅರ್ಥ ಮಾಡ್ಕೊಳ್ಳೋಣ ಯಾಕೆ ಇಂಟ್ರೆಸ್ಟ್ ಲೂಸ್ ಆಗುತ್ತೆ ಅಂತ. ಜೊತೆಗೆ ನಿಮ್ಮನ್ನ ನೀವು ಪ್ರೆಷರೈಸ್ ಮಾಡ್ಕೊಳ್ದೇನೆ ಫಿಟ್ನೆಸ್ ನ ರೀಸ್ಟಾರ್ಟ್ ಮಾಡೋದು ಹೇಗೆ ಅಂತ ಹೇಳ್ತೀನಿ. ವಿಡಿಯೋ ಲಾಸ್ಟ್ ವರ್ಗು ನೋಡಿ, ಬಿಕಾಸ್ ಎಂಡ್ ಅಲ್ಲಿ ನಾನು ಹೇಳ್ತೀನಿ ಒಂದು ಸಿಂಪಲ್ ಮೈಂಡ್ ಸೆಟ್ ಶಿಫ್ಟ್ ಫಿಟ್ನೆಸ್ ನ ಆಟೋಮೆಟಿಕ್ ಆಗಿ ನಿಮ್ ಲೈಫ್ ಅಲ್ಲಿ ಇನ್ವಾಲ್ವ್ ಆಗತ್ತಾರ. ಫಸ್ಟ್ಲಿ ರೀಸನ್ಸ್ ನ ನೋಡೋಣ ಬನ್ನಿ. 1, ಲೈಫ್ ರೆಸ್ಪಾನ್ಸಿಬಿಲಿಟೀಸ್ ಇನ್ಕ್ರೀಸ್ ಆಗಿರುತ್ತೆ. 20s ಅಲ್ಲಿ ಕಾಲೇಜ್, ಫ್ರೆಂಡ್ಸ್, ಫ್ರೀ ಟೈಮ್, ರೆಸ್ಪಾನ್ಸಿಬಿಲಿಟೀಸ್ ಇಲ್ಲ, ವರ್ಕೌಟ್ ಈಸಿಯಾಗಿ ಮಾಡ್ಬೋದು. ಬಟ್ 30s ಆದ್ಮೇಲೆ ಲೈಫ್ ಚೇಂಜ್ ಆಗುತ್ತೆ. ಮನೆ, ಮಕ್ಕಳು, ಆಫೀಸ್ ಪ್ರೆಸ್, ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟಿ, ಫಿನಾನ್ಷಿಯಲ್ ಸ್ಟ್ರೆಸ್, ಫಿಟ್ನೆಸ್ ಬಂದು ಲಾಸ್ಟ್ ಪ್ರಿಯಾರಿಟಿ ಇರುತ್ತೆ. ಅದಕ್ಕೆ ನೆಗ್ಲೆಕ್ಟ್ ಮಾಡ್ತೀವಿ. ಮಾರ್ನಿಂಗ್ ವರ್ಕೌಟ್ ಪ್ಲಾನ್ ಇರುತ್ತೆ, ಬಟ್ ನೈಟ್ ಲೇಟ್ ಆಗುತ್ತೆ, ಸ್ಲೀಪ್ ಕಡಿಮೆ ಆಗುತ್ತೆ, ಅಲಾರಾಮ್ ಆಟೋಮೆಟಿಕ್ ಆಗಿ ಆಫ್ ಆಗುತ್ತೆ. ಆಟೋಮೆಟಿಕ್ ಆಗಿ ನಮ್ ಬ್ರೈನ್ಗೆ ಒಂದು ಥಾಟ್ ಬರುತ್ತೆ, ಫಿಟ್ನೆಸ್ಗೆ ಟೈಮ್ ಇಲ್ಲ, ನನ್ಗಿರೋ ಟೈಮ್ ಎಲ್ಲ ರೆಸ್ಪಾನ್ಸಿಬಿಲಿಟೀಸ್ಗೆ ಆಗುತ್ತೆ. ಬಟ್ ರಿಯಾಲಿಟಿ ಅದಲ್ಲ. ಟೈಮ್ ಇಲ್ಲ ಅಂತ ಅಲ್ಲ, ಎನರ್ಜಿ ಮತ್ತೆ ಇಂಟ್ರೆಸ್ಟ್ ಇಲ್ಲ. ಪೂರ್ ಸ್ಲೀಪ್ ಇಂದ, ಸ್ಟ್ರೆಸ್ ಇಂದ, ಪೂರ್ ಫುಡ್ ಹ್ಯಾಬಿಟ್ಸ್ ಇಂದ ಎನರ್ಜಿ ಲೆವೆಲ್ ಹೋಗುತ್ತೆ. ಬಟ್ ರೆಸ್ಪಾನ್ಸಿಬಿಲಿಟೀಸ್ ಒಂದೇ ರೀಸನ್ ಅಲ್ಲ, ಒಂದು ಹಿಡನ್ ಸೈಕಾಲಜಿಕಲ್ ರೀಸನ್ ಇದೆ ಯಾಕೆ ನಮ್ಮ ಮೋಟಿವೇಶನ್ ಕಳೆದೋಗುತ್ತೆ 30 ಆದ್ಮೇಲೆ ಅಂತ. ಅದ್ರ ಬಗ್ಗೆ ಮಾತಾಡೋಣ ಬನ್ನಿ. ಫಿಟ್ನೆಸ್ ಬಿಕಮ್ ಬೋರಿಂಗ್. 20s ಅಲ್ಲಿ ಫಿಟ್ನೆಸ್ ಮೋಟಿವೇಶನ್ ಯೂಶಲಿ ಕಮ್ಸ್ ಫ್ರಮ್ ಚೆನ್ನಾಗಿ ಕಾಣಿಸ್ಬೇಕಂತ ಅಟ್ರಾಕ್ಷನ್ ಇಂದ, ಸೋಷಿಯಲ್ ಮೀಡಿಯಾ ಇಂದ, ಬಾಡಿ ಇಮೇಜ್ ಇಂದ. ಬಟ್ 30s ಅಲ್ಲಿ ಪ್ರಿಯಾರಿಟೀಸ್ ಚೇಂಜ್ ಆಗುತ್ತೆ. ಜನ ಯೋಚನೆ ಮಾಡ್ತಾರೆ, ಆಲ್ರೆಡಿ ಮದುವೆ ಆಯ್ತು, ಜಿಮ್ ಯಾಕೆ, ವರ್ಕೌಟ್ ಯಾಕೆ, ವೇಟ್ ಸ್ವಲ್ಪ ಜಾಸ್ತಿ ಆದ ಪ್ರಾಬ್ಲಮ್ ಇಲ್ಲ, ಎಲ್ಲ ಅರ್ಥ ಮಾಡ್ಕೋತಾರೆ. ಸೊ ಫಿಟ್ನೆಸ್ ಗೋಲ್ ಚೇಂಜ್ ಆಗುತ್ತೆ. ಅವಾಗ ಎಕ್ಸೈಟಿಂಗ್ ಇತ್ತು, ಇವಾಗ ಆಪ್ಷನಲ್ ಆಗುತ್ತೆ. ಬಟ್ ಅದು ಮೈಂಡ್ ಸೆಟ್ ಡ್ರಾಬ್ಯಾಕ್ ಅಂತಾನೆ ಕರಿಬಹುದು. ಯಾಕಂದ್ರೆ ಫಿಟ್ನೆಸ್ ನೀವು ಚೆನ್ನಾಗಿ ಕಾಣಿಸಕ್ಕೆ ಅಲ್ಲ, ಫಿಟ್ನೆಸ್ ಬರೋದು ನಿಮ್ಮ ಡೈಲಿ ಫಂಕ್ಷನಾಲಿಟಿ ಪ್ರಾಪರ್ ಆಗಕ್ಕೆ. ಎನರ್ಜಿ ನಿಮ್ ವರ್ಕಲ್ ಆಗ್ಲಿ, ಮನೇಲಾಗ್ಲಿ, ಆಫೀಸಲ್ಲಾಗ್ಲಿ, ಸ್ಟ್ರೆಂತ್ ಫಾರ್ ಡೈಲಿ ಲೈಫ್, ಹೆಲ್ದಿ ಹಾರ್ಮೋನ್ಸ್, ಸ್ಟ್ರಾಂಗ್ ಮೆಟಬಾಲಿಸಮ್, ಇದೆಲ್ಲ ಫಿಟ್ನೆಸ್ ಇಂದಾನೆ ಬರೋದು. ರೀಸನ್ 3, ಬಾಡಿ ಚೇಂಜ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ 30 ಆದ್ಮೇಲೆ. ಆಫ್ಟರ್ 30 ಬಾಡಿ ಮೆಟಬಾಲಿಸಮ್ ಚೇಂಜ್ ಆಗುತ್ತೆ, ಮಸಲ್ ಮಾಸ್ ರಿಡ್ಯೂಸ್ ಆಗುತ್ತೆ, ಬೋನ್ ಡೆನ್ಸಿಟಿ ಡಿಕ್ರೀಸ್ ಆಗುತ್ತೆ, ಫ್ಯಾಟ್ ಸ್ಟೋರೇಜ್ ಇನ್ಕ್ರೀಸ್ ಆಗುತ್ತೆ. ಎಸ್ಪೆಷಲಿ ವಿಮೆನ್ ಅಲ್ಲಿ ಹಾರ್ಮೋನಲ್ ಚೇಂಜಸ್, PCOD, PCOS ರಿಸ್ಕ್, ಥೈರಾಯ್ಡ್ ಇಶ್ಯೂಸ್, ಬೆಲ್ಲಿ ಫ್ಯಾಟ್ ಇನ್ಕ್ರೀಸ್. ಅದರಿಂದ ಏನಾಗುತ್ತೆ, ಇದೇ ಕಾರಣದಿಂದ ನಮ್ 20s ಅಲ್ಲಿ 1 ವಾರ ಮಾಡಿದ್ರೆ ಬರೋ ರಿಸಲ್ಟ್ ಇವಾಗ 1 ಮಂತ್ ಮಾಡಿದ್ರು ಬರಲ್ಲ. ಅದ್ರ ಜನ ಏನ್ ಥಿಂಕ್ ಮಾಡ್ತಾರೆ, ವರ್ಕೌಟ್ ಮಾಡೋ ರಿಸಲ್ಟ್ ಬರ್ತಿಲ್ಲ, ಡಯಟ್ ಮಾಡಿದ್ರೆ ರಿಸಲ್ಟ್ ಬರ್ತಾ ಇಲ್ಲ, ಅದಕ್ಕೆ ಮೋಟಿವೇಶನ್ ಡ್ರಾಪ್ ಆಗುತ್ತೆ. ಇದಕ್ಕೆ ಸ್ಮಾರ್ಟರ್ ಸ್ಟ್ರಾಟಜಿ ಬೇಕು. ಸುಮ್ಮನೆ ಹಾರ್ಡ್ ವರ್ಕೌಟ್ ಮಾಡ್ಕೊಂಡ್ರೆ ವರ್ಕೌಟ್ ಆಗಲ್ಲ. ರೀಸನ್ ನಂಬರ್ 4, ಆಲ್ ಆರ್ ನಥಿಂಗ್ ಮೈಂಡ್ ಸೆಟ್. ತುಂಬಾ ಜನ ಫಿಟ್ನೆಸ್ ಅಂದ್ರೆ 1 hour ವರ್ಕೌಟ್, ನೋ ಚೀಟ್ ಮೀಲ್, ಡೈಲಿ ಇಂಟೆನ್ಸ್ ವರ್ಕೌಟ್. ಬಟ್ 30s ಅಲ್ಲಿ ಲೈಫ್ ಸ್ಟೈಲ್ ಡಿಫ್ರೆಂಟ್ ಇರುತ್ತೆ. ಸೊ ಯಾರಾದ್ರೂ ಒಂದ್ ಸ್ವಲ್ಪ ದಿನ ವರ್ಕೌಟ್ ಮಿಸ್ ಮಾಡಿದ್ರೆ ಅವ್ರು ಯೋಚನೆ ಮಾಡ್ತಾರೆ, ಓ ರೂಟೀನ್ ಸ್ಪಾಯ್ಲ್ ಆಯ್ತು, ಇನ್ನೊಂದ್ ಸ್ವಲ್ಪ ದಿನ ಗ್ಯಾಪ್ ತಗೊಂಡು ಪ್ರಾಪರ್ ಸ್ಟಾರ್ಟ್ ಮಾಡೋಣ ಅನ್ಕೊಂಡು ಕಂಪ್ಲೀಟ್ ಆಗಿ ಸ್ಟಾಪ್ ಮಾಡ್ಬಿಡ್ತಾರೆ. ಬಟ್ ಫಿಟ್ನೆಸ್ ಯಾವಾಗ್ಲೂ ಕನ್ಸಿಸ್ಟೆನ್ಸ್ ಆಗಿ ಇರ್ಲೇಬೇಕು. ಇನ್ ಜಾಸ್ತಿ ಟೈಮ್ ಆಗ್ಲಿಲ್ವಾ, 20 ನಿಮಿಷ ವಾಕ್ ಮಾಡಿ, ಸ್ಟ್ರೆಚಿಂಗ್ ಮಾಡಿ, ಯೋಗ ಆದ್ರೂ ಮಾಡಿ, ಇದು ಕೌಂಟ್ ಆಗುತ್ತೆ. ಇಂಟೆನ್ಸಿಟಿ ಮಾತ್ರ ಅಲ್ಲ, ಕನ್ಸಿಸ್ಟೆನ್ಸಿನೂ ಇಂಪಾರ್ಟೆಂಟ್. ರೀಸನ್ 5, ಸೋಷಿಯಲ್ ಕಂಪ್ಯಾರಿಸನ್ಸ್. ಸೋಷಿಯಲ್ ಮೀಡಿಯಾ ಹೆಲ್ಪ್ ಹೇಗ್ ಮಾಡುತ್ತೋ ಅದೇ ರೀತಿ ಬಿಗ್ಗೆಸ್ಟ್ ಪ್ರಾಬ್ಲಮ್ ಕೂಡ ಕೊಡುತ್ತೆ. ಜನ ಯೂಶಲಿ ಸೋಷಿಯಲ್ ಇನ್ಫ್ಲೂಯೆನ್ಸರ್ಸ್, ಮಾಡೆಲ್, ಸೆಲೆಬ್ರಿಟಿ ಜೊತೆ ಕಂಪೇರ್ ಮಾಡ್ಕೊಂತಾರೆ. ಬಟ್ ರಿಯಾಲಿಟಿ ಏನಂದ್ರೆ ಚೆನ್ನಾಗಿ ಕಾಣಿಸದೆ ಅವ್ರ ಕೆಲಸ. ನಾರ್ಮಲ್ ಪೀಪಲ್ ಅವ್ರ ರೂಟಿನ ಕಾಪಿ ಮಾಡಕ್ ನೋಡ್ತಾರೆ, ಬಟ್ ಹಾಗಲ್ಲ, ರಿಸಲ್ಟ್ ಸಿಗಲ್ಲ, ಅದಕ್ಕೆ ಕ್ವಿಟ್ ಮಾಡ್ತಾರೆ. ಫಿಟ್ನೆಸ್ ಅನ್ನೋದು ನಮ್ಮ ಜೊತೆ ನಾವು ಕಂಪೇರ್ ಮಾಡ್ಕೊಳ್ಳೋದು ಬಿಟ್ರೆ ಬೇರೆಯವ್ರ ಜೊತೆ ಅಲ್ಲ. ಅವ್ರು ಯಾರೋ ವರ್ಕೌಟ್ ಮಾಡ್ತಾರೆ ಅಂತ ನಾವ್ ಮಾಡಕ್ ಹೋದ್ರೆ ನಮ್ ಬಾಡಿ ತಗೊಳ್ಳಲ್ಲ. ಆಕ್ಚುಲ್ ಆಗಿ 30s ಬೆಸ್ಟ್ ಟೈಮ್ ಫಿಟ್ನೆಸ್ ಜರ್ನಿನ ಸ್ಟಾರ್ಟ್ ಮಾಡಕ್ಕೆ. ಯಾಕೆ ಗೊತ್ತಾ? ಬೆಟರ್ ಮೆಚುರಿಟಿ ಇರುತ್ತೆ, ಡಿಸಿಪ್ಲಿನ್ ಇರುತ್ತೆ, ಬೆಟರ್ ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ. ಅದರ ಬೆನಿಫಿಟ್ಸ್ ಏನಂದ್ರೆ ಏಜಿಂಗ್ ಸ್ಲೋ ಆಗುತ್ತೆ, ಬೆಟರ್ ಹಾರ್ಮೋನ್ಸ್ ಇರುತ್ತೆ, ಮೋರ್ ಎನರ್ಜಿ ಇರುತ್ತೆ, ಮೆಂಟಲ್ ಹೆಲ್ತ್ ಬೆಟರ್ ಆಗುತ್ತೆ, ಡಿಸೀಸ್ ಪ್ರಿವೆನ್ಷನ್ ಆಗುತ್ತೆ. ಅದಕ್ಕೆ ನಾವ್ ಯಾವಾಗ್ಲೂ ಇದೇ ರೀತಿ ಯೋಚನೆ ಮಾಡ್ಬೇಕು. ವರ್ಕೌಟ್ ಪನಿಷ್ಮೆಂಟ್ ಅಲ್ಲ, ವರ್ಕೌಟ್ ಒಂದು ಇನ್ವೆಸ್ಟ್ಮೆಂಟ್. 30 ಅಲ್ಲಿ ಎಫರ್ಟ್ ಹಾಕಿದ್ರೆ ಅದ್ರ ರಿಸಲ್ಟ್ಸ್ ಬಂದು 50 ಅಲ್ಲಿ ಕೊಡುತ್ತೆ. ಫಿಟ್ನೆಸ್ ಅಂದ್ರೆ 0 ಸೈಜ್ ಬಾಡಿ ಅಲ್ಲ, ಅದೊಂದು ಹೈ ಎನರ್ಜಿ ಲೈಫ್ ಸ್ಟೈಲ್. ಸೊ ಡೋಂಟ್ ವರಿ, ಸ್ಲೋ ಆಗಿ ಸ್ಟಾರ್ಟ್ ಮಾಡಿ.